ದಾಸನಿಂತಾಗುವೆನು ಧರೆಯೊಳಗೆ ನಾನು ವಾಸುದೇವನಲ್ಲಿ ಲೇಷ ಭಕುತಿಯ ಕಾಣೆ ದಾಸನಿಂತಾಗುವೆನು ದಾಸನಿಂತಾಗುವೆನು ಧರೆಯೊಳಗೆ ನಾನು ದಾಸನಿಂತಾಗುವೆನು ಧರೆಯೊಳಗೆ ನಾನು ವಾಸುದೇವನಲ್ಲಿ ಲೇಷ ಭಕುತಿಯ ಕಾಣೆ ದಾಸನಿಂತಾಗುವೆನು ಧರೆಯೊಳಗೆ ನಾನು ಧರೆಯೊಳಗೆ ನಾನು ಗೂಟನಾಮವ ಹೊಡೆದು ಗುಂಡು ತಂಬಿಗೆ ಹಿಡಿದು ಗೂಟನಾಮವ ಹೊಡೆದು ಗುಂಡು ತಂಬಿಗೆ ಹಿಡಿದು ಗೋಟಂಚು ಮಡಿಯುಳ್ಳ ಧೋತರವನುಟ್ಟು ದಾಟುಗಾಲಿಡುತ್ತ ದಾಟುಗಾಲಿಡುತ್ತ ನಾ ಧರೆಯೊಳಗೆ ಬರಲೆನ್ನ ಬೂಟಕತನ ನೋಡಿ ಭ್ರಮಿಸದಿರಿ ಜನರೇ ದಾಸನಿಂತಾಗುವೆನು ಧರೆಯೊಳಗೆ ನಾನು ಅರ್ಥದಲ್ಲೇ ಮನಸ್ಸು ಆಸಕ್ತವಾಗಿದ್ದು ಅರ್ಥದಲ್ಲೇ ಮನಸ್ಸು ಆಸಕ್ತವಾಗಿದ್ದು ವ್ಯರ್ಥವಾಯಿತು ಜನ್ಮ ವಸುಧೆಯೊಳಗೆ ಅರ್ತಿಯಿಂದಲೇ ಅರ್ತಿಯಿಂದಲೇ ಹರಿಯ ಅರ್ಚಿಸಿದಿಲ್ಲನ ಸತ್ಯ ಶೌಚಗಳರಿಯೇ ಸಜ್ಜನರು ಕೇಳಿ ದಾಸನಿಂತಾಗುವೆನು ಧರೆಯೊಳಗೆ ನಾನು ಧರೆಯೊಳಗೆ ನಾನು ಇಂದಿರೇಶನ ಪೂಜೆ ಎಂದು ಮಾಡಿದಿಲ್ಲ ಇಂದಿರೇಶನ ಪೂಜೆ ಎಂದು ಮಾಡಿದಿಲ್ಲ ಸಂಧ್ಯಾನ ಜಪ ತಪವ ಒಂದನು ಅರಿಯೇ ಒಂದು ಸಾಧನ ಕಾಣೆ ಪುರಂದರ ವಿಠಲನ ದ್ವಂದ್ವ ಪಾದವನಂಬಿ ಅರಿತು ಭಜಿಸದಲೇ ದಾಸನಿಂತಾಗುವೆನು ಧರೆಯೊಳಗೆ ನಾನು ವಾಸುದೇವನಲ್ಲಿ ಲೇಷ ಭಕುತಿಯ ಕಾಣೆ ದಾಸನಿಂತಾಗುವೆನು ದಾಸನಿಂತಾಗುವೆನು ದಾಸನಿಂತಾಗುವೆನು. ಈ ದಾಸವಾಣಿಯ ಕಾರ್ಯಕ್ರಮದ ಮಹತ್ವ ಎಷ್ಟರ ಮಟ್ಟಿಗೆ ಇತ್ತು ಅಂದರೆ, ನಾನು ಪಂಡಿತ್ ಭೀಮಸೇನ್ ಜೋಶಿ ನಮ್ಮ ಪರಂಪರೆಗಳ ಬಗ್ಗೆ ಒಂದು ಪುಸ್ತಕ ಬರೆದಿದ್ದೀನಿ. ಅದರಲ್ಲಿ ನಮ್ಮ ಮಿತ್ರರು ಒಂದು ಘಟನೆ ಹೇಳಿದ್ರು. ಗಾಯನ ಸಮಾಜದಲ್ಲಿ ಒಂದು ಪ್ರೋಗ್ರಾಮ್ ನಡೀತಾ ಇತ್ತಂತ ಗುರುಗಳದು. ನಡೀತಾ ಇದ್ದಾಗ ಹರಿ ಭಜನೆ ಮಾಡೋದು ನಿರಂತರ ಅಂತ ಹಾಡಿದಂಥವ್ರು. ಹಾಡಿ ಹರಿ
ಅಂತ ಈ ಕಾರದಲ್ಲಿ ಮೇಲಿನ ಷಡ್ಜ ಹಾಡಿ ಅವ್ರು ಹೀಗೆ ಗುರುಗಳು ಹಿಂಗೆ ಕೈ ಹಿಂಗೆ ಮಾಡಿದರೆ ಇಡೀ ಆಡಿಟೋರಿಯಂ ಎಲ್ಲ ಅಲ್ಲಿ ಟೆರೆಸ್ ಮೇಲೆ ರೂಫ್ನಲ್ಲಿ ಹರಿ ಬಂದಿದೆ ಅಂತ ಎಲ್ಲರೂ ಆ ಕಡೆ ನೋಡ್ತಾ ಇದ್ದಾರೆ. ಆ ಥರ ಒಂದು ಪ್ರಭಾವ. ಸೊ ದಾಸರು ನಾವು ದಾಸವರೇಣ್ಯರು ಮಧ್ವ ಸಿದ್ಧಾಂತವನ್ನು ಬೆಳೆಸಿದರು, ವೈರಾಗ್ಯವನ್ನು ಹೇಳಿಕೊಟ್ಟು ಅದ್ರ ಜೊತೆಗೇನೆ ಸಂಗೀತ ಶಾಸ್ತ್ರಕ್ಕೂ ಬಹಳ ದೊಡ್ಡ ಕೊಡುಗೆ ಇದೆ ಅವರು. ಈಗ ಕೀಳನು ಹರಿತಾಳನು ತಾಳಮೇಳಗಳಿದ್ದು ಪ್ರೇಮವಿಲ್ಲದ ಗಾನ ಅಂತ ಹೇಳಿ, ಅದರಲ್ಲಿ ಭಕ್ತಿ ಪ್ರೇಮ ಇಲ್ಲದ್ರೆ ನಮಗೇನು ಬೇಕಾಗಿಲ್ಲ ಅಂತ. ನಾನಾ ಬಗೆಯ ರಾಗ ಭಾವ ತಿಳಿದು ಸ್ವರಜ್ಞಾನ ಮನೋಧರ್ಮ ಜಾತಿ ಇದ್ದು, ಅಂದರೆ ರಾಗ ಗೊತ್ತಿದೆ, ಸ್ವರಜ್ಞಾನ ಗೊತ್ತಿದೆ, ಮನೋಧರ್ಮ ಇದೆ. ಜಾತಿ ಅಂದರೆ ಮನುಷ್ಯ ಜಾತಿಗಳ ರಾಗದ ಜಾತಿಗಳಿಗೆ ಹೇಳ್ತಾ ಇದ್ದಾರೆ. ಔಡವ ಜಾತಿ, ಷಾಡವ ಜಾತಿ, ಸಂಪೂರ್ಣ ಜಾತಿ ಅಂತ. ಸೊ ಅದೆಲ್ಲ ವ್ಯಾಕರಣಗಳು ಗೊತ್ತಿದ್ರೂ ಕೂಡ ದಾನವಾರಿಯ ದಿವ್ಯ ನಾಮರಹಿತವಾದ ಹೀನ ಸಂಗೀತ ಸಾಹಿತ್ಯಕ್ಕೆ ಮನವಿಕ್ಕಿಂತ ಅದು ಹೀನ ಆಗಿಬಿಡುತ್ತದೆ. ಅದು ಅದರಲ್ಲಿ ಭಕ್ತಿ ಇರಬೇಕು, ಪ್ರೀತಿ ಇರಬೇಕು ಅಂತ ಹೇಳ್ತಾರೆ. ಹೀಗೆ ದಾಸರ ಕೊಡುಗೆ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. ಅಂಥ ದಾಸರ ಹೆಸರಲ್ಲಿ ನಾನು ಕರೆದು ಇವತ್ತು ಪ್ರೀತಿ ಮಾಡಿದ್ರಿ, ಒಂದು ಗೌರವ ಕೊಟ್ಟರೆ, ನನ್ನ ಜವಾಬ್ದಾರಿ ಹೆಚ್ಚು ಮಾಡಿದ್ರಿ, ಇನ್ನೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ಅಂತ ಎಲ್ಲ ಗುರು ಹಿರಿಯರ ಆಶೀರ್ವಾದ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.